ನಮಸ್ತೆ. ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾ ಸರ್, ಚೆನ್ನಾಗಿದ್ದೀವಿ. ಓ, ಏನ್ ನಗ್ತಾ ಇದ್ದೀರಲ್ವಾ? ಸಡನ್ ಆಗಿ ಕಾಲ್ ಸಿಕ್ಬಿಡ್ತಾನೆ, ಅದಕ್ಕೆ ನಗ್ತಾ ಇದ್ದೆ. ನಗಿ, ಆಮೇಲೆ ಬೇಕಾದ್ರೆ ಇನ್ನೊಂದ್ಸಲಿ ಮಾಡಿ ಕಟ್ ಮಾಡ್ತೀನಿ ಈಗ. ಬೇಡ ಸರ್. ಅಲ್ಲ, ಆಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಫಸ್ಟ್ ಟೈಮ್ ಸಿಕ್ತಲ್ಲ. ಅಯ್ಯೋ ದುರಂತವೇ, ಫಸ್ಟ್ ಟೈಮೇ ಸಿಕ್ಬಿಡ್ತಾ? ಹಾ ಸರ್. ಆಗ್ಲಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ತುಮಕೂರಿಂದ ಸರ್. ತುಮಕೂರು? ಹ್ಮ್. ಅಂದ್ರೆ ತುಮಕೂರು ಸಿಟಿನಾ? ಗುಬ್ಬಿ. ಗುಬ್ಬಿ? ಹಾ ಸರ್. ಏ, ನಮಗ್ ಗೊತ್ತು ನಿಮ್ ಗುಬ್ಬಿ. ಹೌದು ಸರ್. ನಾವೆಲ್ಲಿಯವ್ರು ಗೊತ್ತಾ ನಿಮ್ಗೆ? ಇಲ್ಲ ಸರ್, ಗೊತ್ತಿಲ್ಲ. ನಿಮಗೆ ಕಲ್ಲೂರು ಕ್ರಾಸ್ ಗೊತ್ತಾ? ಹಾ, ಗೊತ್ತು. ಅಲ್ಲೇ ಕೇಳಿದೀನಿ. ಅಲ್ಲೇ ಓದಿದ್ ನಾವು. ಹೌದಾ ಸರ್? ಅಜ್ಜನಹಳ್ಳಿ ಅಂತ ನಮ್ಮೂರ ಹೆಸರು. ನಿಮ್ಮೂರ ಹತ್ರನೇ ಬರೋದು. ಅಂದ್ರೆ ನಮ್ಮ ಅಜ್ಜಿ ಊರು, ನಾವು ಬೆಳೆದಿದ್ದ ಊರು. ಸೊ ನೀವು ತುಮಕೂರು ಅಂದ್ರೆ ಗುಬ್ಬಿಯವರಾ? ಅಂದ್ರೆ ನಾನ್ ಬೆಂಗಳೂರು ಆಕ್ಚುಲಿ. ಗುಬ್ಬಿನಲ್ಲಿ ವಾಸ ಇದ್ದೀನಿ. ಬೆಂಗಳೂರವರು ಗುಬ್ಬಿಲ್ ವಾಸ ಇದ್ದೀರಾ? ಹಾ ಸರ್. ಇದೇನು ಎಲ್ಲ ಅಲ್ಲಿಂದ ಇಲ್ಲಿಗೆ ಬಂದ್ರೆ ನೀವು ಇಲ್ಲಿಂದ ಅಲ್ಲಿಗೆ ಹೋಗಿದ್ದೀರಾ? ನಾನ್ ಕೆಲ್ಸಕ್ಕೋಸ್ಕರ ಬಂದೆ. ಕೆಲಸ? ಎಷ್ಟು ವರ್ಷ ನಿಮಗೆ? 29 ಸರ್. 29 ವರ್ಷ. ಏನ್ ಮಾಡ್ಕೊಂಡ್ರು ನೀವು? ಸರ್, ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಟೀಚರ್ ಆಗಿ. ಟೀಚರ್? ಹಾ ಸರ್. ವಾವ್, ನೀವು ಗುರುಗಳಿದ್ದೀರಿ. ಹಾ ಹೌದು ಸರ್. ಏನ್ ಸಬ್ಜೆಕ್ಟ್ ಟೀಚ್ ಮಾಡ್ತೀರಿ? ಸೈನ್ಸ್ ಅಂಡ್ ಮ್ಯಾಥ್ಸ್. ಎಂತದ? ಸೈನ್ಸ್ ಮತ್ತೆ ಮ್ಯಾಥ್ಸ್ ಸರ್. ವಿಜ್ಞಾನ ಮತ್ತೆ ಗಣಿತ? ಗಣಿತ. ಹಾ ಹೌದು. ನಮ್ ಶತ್ರುಗಳು ನೀವು. ಅಯ್ಯೋ ದೇವ, ಯಪ್ಪ, ವಿಜ್ಞಾನ ಗಣಿತ ಮಾಡ್ತೀರಂದ್ರೆ ನೀವು ಐನ್ಸ್ಟೀನ್ ಬಿಟ್ರೆ ನೆಕ್ಸ್ಟ್ ನೀವೇ ಅನ್ಸುತ್ತೆ. ಹಾಗೇನಿಲ್ಲ ಸರ್. ನಮಗೆ ಯಾಕೆ ಅಷ್ಟು ಕಷ್ಟ ಅನ್ಸೋದು ಅವಾಗ ಅವೆರಡು, ಅದ್ರಲ್ಲೂ ಗಣಿತ? ಅಯ್ಯೋ, ಈಗಿನ ಮಕ್ಕಳೇನೋ ಹಂಗೆ ಅಂತಾರಲ್ಲ ಸರ್. ನಾವ್ ಟೀಚರ್ಸ್ ಏನ್ ಮಾಡೋದು ನೋಡಿ, ನಮಗೆ ಹಂಗ ಅನಿಸ್ತಿತ್ತು ಅಂದ್ಕೊಂಡೆ, ಮಕ್ಳು ಹಂಗಂತಾರ? ಆದ್ರೂ ನಾವು ಅಷ್ಟು ಇದ್ ಮಾಡಲ್ಲ, ಚೆನ್ನಾಗೇ ಹೇಳ್ಕೊಡ್ತೀನಿ ನಾನು. ಅಯ್ಯೋ ನೋ ನೋ ನೋ, ನೀವು ಹೇಳ್ಕೊಡೋದ್ರ ಬಗ್ಗೆ ಅಲ್ಲ, ನಮ್ ದಡ್ಡತನದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಏನು ಒಳ್ಳೇದಾಗ್ಲಿ. ಅಂದ್ರೆ ಅವರಿಗೆ ಮ್ಯಾಥ್ಸ್ ಸೈನ್ಸ್ ಅಂದ್ರೆ ಕಷ್ಟ ಅನ್ಸ್ಬಿಡುತ್ತೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಬಹುಶಃ ನನಗನ್ಸುತ್ತೆ ಅದು ಸೈಕಾಲಜಿಕಲ್ ಆಗಿ ಆ ನಂಬಿಕೆ ಬಲವಾಗಿ ಉಟ್ಬಿಟ್ಟಿರೋದ್ರಿಂದ ಓದೋಕ್ಕಿಂತ ಮುಂಚೆನೆ ಆ ಮನಸ್ಥಿತಿಗೆ ಬಂದ್ಬಿಡ್ತಾರೆ ಅನ್ಸುತ್ತೆ. ಇರ್ಬೋದು. ಹೌದೌದು. ಈಗ ಬಟ್ ಆದ್ರೂ ಇವಾಗೆಲ್ಲ ಆಟದ ಮೂಲಕನೇ ಎಲ್ಲ ಹೇಳ್ಕೊಡ್ತೀವಿ. ಬ್ಯೂಟಿಫುಲ್. ಅದರಿಂದ ಮ್ಯಾಥ್ಸ್ ಸೈನ್ಸ್ ಅಷ್ಟೇ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಅವ್ರಿಗೆಲ್ಲ ಆತರ ಹೇಳೋದ್ರಿಂದ ಇಂಟ್ರೆಸ್ಟಿಂಗ್ ಆಗಿ ಇರ್ತಾರೆ ಮಕ್ಕಳು. ಮೋಸ್ಟ್ಲಿ ನಿಮ್ ತರ ಟೀಚರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತೆ ಅನ್ಸುತ್ತೆ. ಬಟ್ ನಮಗೇನು ಗೊತ್ತಾ, ನಾನು ಅದಕ್ಕೆ ಹೇಳಿದೆ, ನಾನು ಮಿಡ್ಲಿ ಸ್ಕೂಲಿಂದ ಇನ್ನೂ 8ನೇ ಕ್ಲಾಸ್ಗೆ ಹೋಗ್ಬೇಕು ಅನ್ನೋ ಪ್ರೈಮರಿ ಸ್ಕೂಲಿಂದ 8ನೇ ಕ್ಲಾಸ್ಗೆ ಹೋಗ್ಬೇಕು ಅನ್ನೋ ಆ 8ನೇ ಕ್ಲಾಸವ್ರು ನಮಗೇನು ಹೇಳೋರು, ಹಿಂಗೆ ಗಣಿತ ಮೇಷ್ಟ್ರು ಅವರೇ, ವಿಜ್ಞಾನ ಮೇಷ್ಟ್ರು ಹೊಡಿತಾರೆ ಅಂದರೆ ಸುಮಾರಾಗಿ ಹೊಡಿಯಲ್ಲ. ನಮಗೇನು ಅನ್ಸ್ಬಿಡೋದು, ಮೈಂಡಲ್ಲಿ ಕೂತ್ಕೊಂಡ್ಬಿಡೋದು, ಇದು ಟಫ್ ಇರುತ್ತೆ ಅದಕ್ಕೆ ಹೊಡಿತಾರೆ ಅಂತ. ನಾವು ಹೊಡೆಯೋ ಕಡೆ ಗಮನ, ಪಾಠ ತಲೆಗೆ ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಅಂದರೆ ನೀವು ಯಾವುದೇ ಆದರೂ ಅಷ್ಟೇ, ಅಯ್ಯೋ ಆಸ್ಪತ್ರೆಗೆ ಹೋದ್ರೆ ಅಷ್ಟೇ, ಒಳಗಡೆ ಆಚೆಗೆ ಬರೋದು ಹೆಣ್ವಾಗೆ ಅಂತ ಹೇಳ್ಬಿಟ್ರೆ ಅಲ್ಲಿ ದೊಡ್ಡ ಡಾಕ್ಟರ್ದ್ರು ಅದೇ ನೆಪದಲ್ಲಿ ಹೋಗಿರ್ತಾನೆ, ಅಥವಾ ಆ ಯೋಚನೆಯಲ್ಲೇ ಹೋಗಿರ್ತಾನೆ, ಇಲ್ಲಿಂದ ಆಚೆ ಹೋಗ್ಲಿಕ್ಕೆ ಆಗಲ್ವೇನೋ, ಅಥವಾ ಇಲ್ಲಿ ಸರಿಗೆ ನೋಡಲ್ವೇನೋ. ಸೊ ಆ ಮೈಂಡ್ ಸೆಟ್ನ ಎಷ್ಟೋ ಹುಡುಗರಿಗೆ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಪಾಪ, ಅದರಲ್ಲೂ ಗೌರ್ಮೆಂಟ್ ಸ್ಕೂಲಲ್ಲಿ. ಬಟ್ ನಿಮ್ದು ಪ್ರೈಮರಿ ಅಂದರೆ ಗೌರ್ಮೆಂಟ್ ಸ್ಕೂಲು ಕಾನ್ವೆಂಟು? ಗೌರ್ಮೆಂಟ್ ಸ್ಕೂಲ್ ಸರ್. ಸಂತೋಷ. ಹೇಳಿ, ಈ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್, ಒಂದು 2-3 months ಇಂದ ನೋಡ್ತಿದೀನಿ ಅಷ್ಟೇ. ಯಾರು ಹೇಳಿದ್ದು? ಯಾರು ಹೇಳಿಲ್ಲ ಸರ್, ಹಾಗೆ ಫೇಸ್ಬುಕ್ ನೋಡ್ಬೇಕಾದ್ರೆ ನೋಡಕ್ ಸ್ಟಾರ್ಟ್ ಮಾಡಿದ್ದು. ಒಳ್ಳೇದಾಗ್ಲವಾ. ಏನಾದ್ರು ಹಂಚ್ಕೊಳ್ಳೋದು ಉಂಟಾ? ಏನಿಲ್ಲ ಸರ್, ಮಾಮೂಲಿ ನನ್ನ ಲೈಫ್ ಮಾಮೂಲಿ ನಡೀತಾ ಇದೆ ಸ್ಕೂಲ್ ಟೀಚರ್ ಆಗಿ. 29 ಆದ್ರೂ ಇನ್ನೂ ಮದ್ವೆನೇ ಆಗಿಲ್ಲ ನೀವು? ಸರ್, ಇನ್ನ ಆಗಿಲ್ಲ. ಯಾಕಾಗಿಲ್ಲ? ನೋಡ್ತಿದ್ದಾರೆ ಸರ್ ಮನೆಯಲ್ಲಿ. ಹೌದಾ? ವೆರಿ ಗುಡ್. ಈ ಹುಡ್ಗ ಹಿಂಗೆ ಇರ್ಬೇಕು ಅಂತ ಏನಾದ್ರು ಇದೆಯಾ? ಹಾಗೇನಿಲ್ಲ ಸರ್, ಒಂದ್ ಒಳ್ಳೆ ಜವಾಬ್ದಾರಿ ಇರೋ ಹುಡುಗ ಆದ್ರೆ ಆಯ್ತು. ಜವಾಬ್ದಾರಿನಾ?
ಜವಾಬ್ದಾರಿ ಜವಾಬ್ದಾರಿ ಇದ್ದು ಒಳ್ಳೆ ಹುಡುಗ ಆಗಿದೆ. ಒಳ್ಳೆ ಹುಡುಗ ಅಂದ್ರೆ ಹೆಂಗೆ? ಹೆಂಗೆ ಮಾರಾಯ್ತಿ? ವಿದ್ಯಾವಂತ, ಬುದ್ಧಿವಂತ, ಓಕೆ, ಒಳ್ಳೆ ಮನ್ಸಿರೋ ಹುಡುಗ. ಒಳ್ಳೆ ಮನ್ಸಿದೆ, ಬಟ್ ಅವನಿಗೆ ಜಾಬು ಇಲ್ಲ, ದುಡ್ಡು ಇಲ್ಲ, ಓಕೆನಾ? ಅಲ್ಲ, ನಿಂಗೆ ಒಳ್ಳೆಯವ್ರು ಬೇಕಾ ಅಥವಾ ಜವಾಬ್ದಾರಿ ಇರೋರು ಬೇಕಾ? ನಿಂಗೆ ಎರಡೂ ಸಿಗಲ್ಲ, ಯಾವ್ದಾರು ಒಂದು ಜವಾಬ್ದಾರಿ ಇದೆ ಬಟ್ ಒಳ್ಳೆಯವಲ್ಲ, ಬಟ್ ಒಳ್ಳೆಯದು ಅಥವಾ ಜವಾಬ್ದಾರಿ ಇಲ್ಲ, ಎರಡರಾಗ ಒಂದು ಆಯ್ಕೆ ಮಾಡಿ, ಯಾವ್ದು ಬೇಕು? ಈಗಿನ ಕಾಲದಲ್ಲಿ ಮದ್ವೆ ಆಗೋದೇ ಕಷ್ಟ ಆಗ್ಬಿಟ್ಟಿದೆ ಸರ್, ಯಾಕೋ. ಅಲ್ಲ, ಈಗ ಹೇಳು, ಈಗ ಯಾವ್ದು ಬೇಕು ಹೇಳು? ಜವಾಬ್ದಾರಿ ಇರೋರು ಬೇಕಾ, ಒಳ್ಳೆಯವ್ರು ಬೇಕಾ? ಎಂತ ಧರ್ಮ ಸಂಕಟ ಸ್ವಾಮಿ. ಹೇಳು, ಒಮ್ಮನ್ಸಿನಿಂದ ಹೇಳಿ, ಯಾವ್ದು ಬೇಕು? ತಥಾಸ್ತು ಅಂದ್ಬಿಡ್ತಾನೆ ದೇವ್ರು ಬೇಕಾರಿಗೆ. ಒಳ್ಳೆ ಹುಡುಗ ಅಂದ್ರೆ ಜವಾಬ್ದಾರಿ ಇಲ್ದ್ರೆ ಏನ್ ನಡೆಯುತ್ತೆ? ಹೋಗ್ಲಿ ಬಿಡಿ ಸರ್, ನಾನೇ ನೋಡ್ಕೊಂತೀನಿ ಅಷ್ಟೇ. ಆಗೋಲಿಲ್ಲ, ಅದೇ ನೋಡ್ಕೊತಿ, ಬಿಟ್ಬಿಡಪ್ಪ. ಓ, ಅಂದ್ರೆ ಆ ಹುಡುಗನ್ ನೀವೇ ನೋಡ್ಕೋತೀನಿ ಅಂತನಾ? ಇನ್ನೇನ್ ಮಾಡಕ್ಕಾಗುತ್ತೆ ಅಂದೆ. ಸೊ ಒಳ್ಳೆತನಕ್ಕೆ ನೀವು ಹೆಚ್ಚು ಮಹತ್ವ ಕೊಡ್ತೀರಾ. ಬ್ಯೂಟಿಫುಲ್, ಬ್ಯೂಟಿಫುಲ್. ವೆರಿ ಗುಡ್. ಮತ್ತೆ ಇನ್ನು ಬೇರೆ ಏನಾರ ಗುಣಗಳು? ಏನು ಇಲ್ಲ ಸರ್. ಓಕೆ, ಗ್ರೇಟ್. 29 ವರ್ಷ ಕಷ್ಟಪಟ್ಟು ಓದಿದ್ದೀರಿ, ಜಾಬಲ್ಲಿ ಅಥವಾ ಜಾಬ್ ತಗೊಂಡಿದ್ದೀರಿ, ದುಡಿತಾ ಇದ್ದೀರಿ, ಮಕ್ಕಳಿಗೆ ಪಾಠ ಹೇಳ್ತಾ ಸಾರ್ಥಕ ಜೀವನ ಮಾಡ್ತಿದ್ದೀರಿ. ದೇವರು ನಿಮ್ಗೆ ಒಳ್ಳೆ ಜೀವನ ಸಂಗಾತಿ ಕೊಡ್ಲಿ. ಇಷ್ಟು ಕಷ್ಟಪಟ್ಟು ತಂದೆ ತಾಯಿಗೆಲ್ಲೂ ತಲೆ ತಗ್ಗಿಸದ ಹಾಗೆ 29 ವರ್ಷದವರೆಗಿನ ನಿಮ್ಮ ಅದೊಂದು ತಪಸ್ಸು. ಆ್ಯಕ್ಚುಲಿ ದೇವ್ರು ಒಳ್ಳೇದೇ ಮಾಡ್ತಾನೆ. ಎಲ್ಲ ಕೆಲಸ ಅದು ಇದು ಎಲ್ಲ ಚೆನ್ನಾಗಾಗಿದೆ, ಏನೋ ಕಷ್ಟಪಟ್ಟಿದ್ದೀರಿ, ಇದೊಂದು ವಿಚಾರದಲ್ಲಿ ಚೆನ್ನಾಗಿ ಆಗ್ಬಿಟ್ರೆ ಖುಷಿ ಅಲ್ವೇ? ಹೌದು ಸರ್. ವೆರಿ ಗುಡ್. ಆಗ್ಲಿ, ಎಲ್ಲ ಒಳ್ಳೇದಾಗ್ಲಿ. ಮತ್ತಿನ್ನೇನಾದ್ರೂ ಇದೆಯಾ ಹಂಚ್ಕೊಳ್ಳೋದು? ಏನು ಇಲ್ಲ ಸರ್, ಮಾಮೂಲಿ. ಅಮ್ಮ ಎಲ್ಲ ಬೆಂಗಳೂರಲ್ಲಿ ಇದಾರೆ, ಅಮ್ಮ ತಂಗಿ. ತಂದೆ ತೀರೋಗಿ ಆದ್ರೆ 12 ವರ್ಷ ಆಯ್ತು. ಓ, ಹೌದಾ? ಹಾ ಸರ್. ಅಂದ್ರೆ ನೀವು ಅಂದ್ರೆ ಅಕ್ಕ ತಂಗಿ ನೀವಿಬ್ರು ಮಕ್ಕಳಾ? ಹಾ ಸರ್, ನಾನು ನನ್ನ ತಂಗಿ. ಬಟ್ ಮದ್ವೆ 29 ಆದ್ರೂ ಅದನ್ನ ಲೇಟ್ ಅಂತ ನಾನು ಹೇಳಲ್ಲ, ಡೋಂಟ್ ಮೈಂಡ್. ಬಟ್ ತಂದೆ ತೀರು ಹೋಗಿದ್ದು ಒಂದು ಕಾರಣ ಇರಬಹುದಾ? ಏನಕ್ಕೆ ಸರ್? ಅಂದ್ರೆ ಇಷ್ಟು ತಡ ಆಗಿದ್ದಕ್ಕೆ ಅಂದ್ರೆ ಏನೋ ಗೊತ್ತಿಲ್ಲ ಸರ್, ಬಟ್ ನೋಡ್ತಿದಾರೆ, ಯಾವ್ದು ಮ್ಯಾಚ್ ಆಗ್ತಿಲ್ಲ. ಏನೋ ಆತರ. ನಿಮಗೆ ಲವ್ ಗಿವ್ ಆಗಿಲ್ವೇ? ಇರ್ಲಿ, ಏನ್ ತೊಂದ್ರೆ ಇಲ್ಲ, ಯಾರಿಗೂ ಹೇಳಲ್ಲ, ಡೋಂಟ್ ವರಿ, ಇದು ಲೈವ್ ಅಷ್ಟೇ. ಲವ್ ಗಿವ್ ಆಗಿತ್ತು ಸರ್, ಬಟ್ ಕ್ಯಾಸ್ಟ್ ಇಂದ ಮನೇಲಿ ಒಪ್ಪಲ್ಲ. ಬೇರೆ ಬೇರೆ ಕ್ಯಾಸ್ಟ್ ಆತರ ಇದ್ರೆ ಲವ್ ಮಾಡ್ಬೇಕಾದ್ರೆ ಎಲ್ಲ ನೋಡ್ಕೊಂಡ್ ಮಾಡ್ಬೇಕು. ಹಂಗ್ ನೋಡ್ಕೊಂಡ್ ಮಾಡಿದ್ರೆ ಹೆಂಗಾಗುತ್ತೆ ಸಾ ಅಂತಲ್ಲ? ಹಂಗೆ ಇದು ಲವ್ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ ಅದೆಲ್ಲ ಅಲ್ವಾ? ಗೊತ್ತಾಗಲ್ಲ ಸರ್. ಕಣ್ಣ ಸಲಿಗೆ ಎಲ್ಲ ಕಣ್ಣೋಟದಲ್ಲಿ ಮುಗ್ದೋಗ್ಬಿಡುತ್ತೆ. ಎಲ್ಲ ಹಂಗ ಅನ್ಸುತ್ತೆ, ಬಟ್ ಎಲ್ಲಾನು ಮುಂದೆ ಆಗ್ಬಿಡೋಣ, ಮದ್ವೆ ಆಗ್ಬಿಡೋಣ ಅಂತಾನು ಅನ್ಸುತ್ತೆ, ಎಲ್ಲಾನು ಅನ್ಸುತ್ತೆ. ಬಟ್ ರಿಯಾಲಿಟಿ ಮನೆ ತನಕ ಬಂದಾಗ್ಲೇ ಗೊತ್ತಾಗೋದು. ಬಟ್ ನಾನು ಸುಮ್ಮನೆ ಕೇಳ್ತೀನಿ, ಆರಂಭದಲ್ಲಿ ನಾಳೆ ದಿನ ಮನೆಯವರು ಏನೋ ಕಾರಣಕ್ಕಿಂತ ಅವೆಲ್ಲ ಅಡ್ಡ ಬರ್ಬೋದು ಅಂತ ಅವತ್ತು ಯೋಚನೆ ಮಾಡಲ್ವಾ ನೀವು ಆರಂಭದಲ್ಲಿ? ಆಕ್ಚುಲಿ ಏನೋ ಗೊತ್ತಿಲ್ಲ ಸರ್, ಅವಾಗ ಅನ್ಸುತ್ತೆ ಮನೆಯವ್ರಿಗೆಲ್ಲ ಒಪ್ಸೋಣ, ಮನೆ ಎಲ್ಲ ನೋಡ್ಕೊಳ್ಳೋಣ ಅಂತಲ್ಲ, ಮನೇಲೆ ಒಪ್ಬೋದು, ಒಪ್ಸೋಣ ಆಗ್ಬೋದು ಅಂತ. ಬಟ್ ಒಪ್ಪದೇ ಇಲ್ಲ, ಅಷ್ಟೊಂದು ಕ್ಯಾಸ್ಟ್ ಬಗ್ಗೆ ಅಷ್ಟೊಂದು ಇದ್ ಮಾಡ್ತಾರೆ ಅಂತ ನಮಗ್ ಅನ್ಸಿರಲ್ಲ ಅವಾಗ. ಅದೇ ಮೇನ್ ಫೋಕಸ್ ಮಾಡಿದಾಗ ಅವರು ಯಾಕಪ್ಪ ಮಾಡ್ದೆ ಅನ್ನೋ ಅಂತ ಇದ್ ಬಂದ್ಬಿಡುತ್ತೆ. ಎಷ್ಟು ವರ್ಷ ಪ್ರೀತಿ ಮಾಡಿದ್ರಿ?
ಅದು ಒಂದು 2 years. 2 ಇಯರ್ಸ್ ಅಂದ್ರೆ 3 ವರ್ಷನಾ? 2 years ಸರ್. 2 ಇಯರ್ಸ್ ಅಂದ್ರೆ ಹೇಗೆ ಪರಿಚಯ ಅದು? ಅಂದ್ರೆ ನೀವು ಓದೋ ಸಮಯದಿಂದಲ್ಲ? ಆಕ್ಚುಲಿ ಇದು ನಾನ್ ಕೆಲಸ ಮಾಡ್ತಿರೋ ಜಾಗದಲ್ಲೇನೆ. ಈಗಲೂ ಅವರಲ್ಲೇ ಇದ್ದಾರಾ? ಹಾ ಇದಾರೆ ಸರ್, ಬಟ್ ಮ್ಯಾಟರ್ ಇದಾರೆ. ಬಟ್ ಹಾ ಮ್ಯಾಟರ್ ಮುಗ್ದೋಗಿರೋದಾ? ಅಂದ್ರೆ ಬ್ರೇಕಪ್ ಆಗಿರೋದಾ ಅದು? ಹಾ ಸರ್, ಅದು ಮುಗ್ದೋಗಿರೋದೇನೆ. ಅಂದ್ರೆ ಅವ್ರ ಮನೆಯವರು ಕೇಳಿದ್ರು ಹ್ಮ್ ಮಾಡ್ಕೊಳ್ಬೋದಾ ಅಂತ. ಬಟ್ ನಮ್ಮ ಮನೇಲಿ ಮಾತಾಡಿದಾಗ ಅದಾಗದೇ ಇಲ್ಲ ಅಂತ ಇದ್ ಮಾಡಿದ್ರು. ತಾಯಿ. ಹಾ ಹ್ಮ್ ಅದು ಅಂದ್ರೆ ಯಾರು ನೀವು ಒಪ್ಪದೇ ಇಲ್ಲ ಜಾಸ್ತಿ ಫ್ಯಾಮಿಲಿ. ಅವ್ರು ಕಡಿಮೆ ಅಂತಲ್ಲ, ಅವ್ರು ಜಾಸ್ತಿ ನೀವು ಕಡಿಮೆ ಅಂತಲ್ಲ. ಅವರೇ ಕಡಿಮೆ ಅಂತ. ಅಬ್ಬಾಸ್. ಅವ್ರು ಕಡಿಮೆ ಅಂದ್ರೆ ಅವ್ರು ಇವಾಗ ಮಾತಾಡ್ತಾರಲ್ವ, ಲೋವರ್ ಕ್ಯಾಸ್ಟ್ ಅಪ್ಪರ್ ಕ್ಯಾಸ್ಟ್ ಆತರ ಎಲ್ಲ ಹಳ್ಳಿ ಕಡೆ. ಹಾ ಗೊತ್ತಾಯ್ತು. ಹಾ ಅದಕ್ಕೆ. ಬಟ್ ಅವರು ಒಳ್ಳೇರಿದ್ರು. ಬಟ್ ಸೇಮ್ ಜಾಬು ಚೆನ್ನಾಗಿತ್ತು, ಗೌರ್ಮೆಂಟ್ ಜಾಬು ಇಬ್ರದ್ದು ಎಲ್ಲ ಒಂದಾಗಿತ್ತು. ಬಟ್ ಆಗ್ಬೋದೇನೋ ಅಂತ ನಾನು ಮೈಂಡ್ ಅಲ್ಲಿ ಹಂಗ್ ಬಂದ್ಬಿಟ್ಟಿತ್ತು, ಹೋಗ್ತಾರೇನೋ ಅಂತ. ಟೀಚರೇನಾ? ಹಾ ಸರ್. ಆಯ್ತು. ನೀವು ಒಂದೇ ಸ್ಕೂಲ್ ಅವರು? ಹೌದು. ಪುಣ್ಯ ಒಂದೇ ಮನೆಯವರು ಸ್ಟಾರ್ಟಿಂಗ್ ಶುರು ಮಾಡಿದಾಗ ಇದೇನು ಗೊತ್ತೇ ಇಲ್ಲ. ಒಂದೇ ಸ್ಕೂಲ್ ಇಲ್ಲ ಸರ್, ಇಲ್ಲೇ ಅಂದ್ರಿ. ಆಮೇಲೆ ಒಂದೇ ಸ್ಕೂಲ್ ಅವರು, ಒಂದೇ ಟೀಚರು. ಹೌದು, ಅವರು ಕೂಡ ಒಳ್ಳೆಯವರಿದ್ರು, ಎಲ್ಲ ಇದ್ರು. ಬಟ್ ನನ್ಗೂ ಅದು ಬರ್ಲಿಲ್ಲ, ಇದು ಮ್ಯಾಟರ್ ಆಗುತ್ತೆ ಅಂತ ಕ್ಯಾಸ್ಟ್. ಇವಾಗ್ಲೂ ಕೂಡ ಚೆನ್ನಾಗಿದ್ವಿ, ಬಟ್ ಚೆನ್ನಾಗೇ ಕೆಲಸ ಮಾಡ್ತಿದ್ವಿ ಒಟ್ಟಿಗೆ, ಎಲ್ಲ ಚೆನ್ನಾಗೇ ಇತ್ತು. ಬಟ್ ಏನ್ ಮಾಡೋದು, ಮನೇಲಿ ಕ್ಯಾಸ್ಟ್ ವಿಚಾರ ಬಂದಾಗ ಇಷ್ಟೊಂದೆಲ್ಲ ಇದಾಗುತ್ತೆ ಅಂತ ಗೊತ್ತಾಗ್ಲಿಲ್ಲ ನಂಗೂನು. ಮನೇಲಿ ವಿರೋಧ ಮಾಡಿದ್ರೆ ಮಾಡ್ತಾರೆ, ನಾನು ಆಗದೆ ಅಂತ ಅನ್ಬೇಕಿತ್ತು ನೀನು. ಹಂಗಾಗಕ್ಕೂ ಸರ್ ನಾನು ಎರಡೂ ಕಡೆನೂ ಯೋಚನೆ ಮಾಡ್ದೆ ಕೂಡ. ಹಂಗಾಗಕ್ಕೂ ಇವಾಗ ಅಮ್ಮ ಅಪ್ಪನ್ ಕಳ್ಕೊಂಡಿದ್ದಾರೆ, ಇಷ್ಟು ವರ್ಷ 12 ವರ್ಷ ಸಾಕಿದ್ದಾರೆ. ಇವಾಗ ಸಡನ್ ಆಗಿ ನಾನು ಎಲ್ಲಾ ಬಿಟ್ಟೋಗ್ಬಿಟ್ರೆ, ಇವಾಗ ಫೈನಾನ್ಷಿಯಲಿ ಕೂಡ ನನ್ನಿಂದಾನೇ, ನನ್ ತಂಗಿನೂ ದುಡಿತಿದ್ದಾಳೆ, ಬಟ್ ನನ್ನಿಂದಾನೇ ಸ್ವಲ್ಪ ಇದಾಗಿದೆ. ಬಟ್ ಇವಾಗ ಸಡನ್ ಆಗಿ ನಾನು ಎಲ್ಲಾ ಬೇಡವೇ ಬಿಟ್ಟೋಗ್ತೀನಿ ಅಂತ ವಿರೋಧ ಮಾಡಿ ಹೋಗಕ್ಕೂ ಆಗಲ್ಲ ಸರ್. ಇವಾಗ ಅಮ್ಮನ್ನೂ ಬಿಟ್ಟೋಗಕ್ ಆಗಲ್ಲ, ಬಿಕಾಸ್ ಅವ್ರನ್ನ ನಾನು ನೋವು ನುಗ್ಬಿಟ್ಟು ನಾನ್ ಚೆನ್ನಾಗಿರ್ತೀನಿ ಅನ್ನೋದೆಲ್ಲ ಸುಳ್ಳು. ಅದಕ್ಕೆ ಕೇಳ್ದೆ, ಸುಮ್ನೆ ವ್ಯಂಗ್ಯವಾಗಿ ಕೇಳಿದ್ದಷ್ಟೇ. ಎನಿವೆ, ಇದನ್ನ ಬಿಡೋದೇ ಒಳ್ಳೇದು ಅಥವಾ ಬಿಟ್ಟಿದ್ದೇ ಒಳ್ಳೇದಾಯ್ತು ಅನ್ನೋ ಯಾವುದೇ ಕನ್ಕ್ಲೂಷನ್ ಅಲ್ಲ. ಬಟ್ ಇವೆರಡನ್ನ ತೂಗ ಹಾಕಿದಾಗ ನಿನ್ನ ಮೊದಲ ಆದ್ಯತೆ ಸ್ವಯಂ ನಿನ್ನ ಕುಟುಂಬಕ್ಕೆ ಇರಬೇಕು. ಬಹುಶಃ ನಾಳೆ ದಿನ ಮದುವೆ ಆಗಿ ಹೋದ ಕಾಲಕ್ಕೂ ಗಂಡನ ಮನೆ ಅಥವಾ ಇನ್ಯಾವುದೋ ಸಂಬಂಧದ ವಿಚಾರ ಅಥವಾ ಸಂಬಂಧಿಕರು ಅಥವಾ ಇನ್ಯಾವುದೋ ಸಂಗತಿಯಿಂದ ಬಂದಾಗ ನಿನ್ನ ಮನೆ ನಿನಗೆ ಪ್ರಥಮ ಆದ್ಯತೆ. ಬಟ್ ಈಗ ಇನ್ನು ಮದುವೆ ಆಗಿಲ್ಲ, ಎತ್ತ ಆಗಿಲ್ಲ ಅಂದಾಗ ನಿನ್ನ ತಾಯಿ, ನಿನ್ನ ಮನೆ ಅಥವಾ ನಿನ್ನ ತಂಗಿ ಅಥವಾ ನಿನ್ನ ಕುಟುಂಬದ ವಿಚಾರ, ಇಲ್ಲಿ ಜಾತಿಯಿಂದ ಹಿಂಗಾಯ್ತು, ಜಾತಿ ಹಂಗಾದ್ರೆ ಮುಖ್ಯನಾ, ಅದು ಇದು ಅವೆಲ್ಲ ಬಹಳ ಆಳವಾಗಿ ಬೇರ್ಬಿಟ್ಟಿರುವಂತಹ ವಿಷ ಈ ಸಮಾಜಕ್ಕೆ. ಏನು ಮಾಡ್ಲಿಕ್ಕಾಗಲ್ಲ. ಹೌದು ಸರ್, ಹೌದು. ಆಕ್ಚುಲಿ ನಮ್ಮ ಈ ಜನರೇಷನ್ ಅಲ್ಲಿ ನಾವ್ ಯೋಚನೆ ಮಾಡೋದು, ಇವಾಗ್ಲೂ ಜಾತಿಗ್ ಬೆಲೆ ಕೊಡ್ತಾರ, ಇಷ್ಟೊಂದು ಮನುಷ್ಯನ್ ಇದ್ರಿಂದನೂ ಕೀಳಾಗಿ ನೋಡ್ತಾರ. ಬಿಕಾಸ್ ನಾವ್ ಟೀಚರ್ ಆಗಿರೋದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡಂಗೆ ಇಲ್ಲ. ಎಲ್ಲಾನು ಸಮಾನೆ ನಮ್ಗೆ. ಟೀಚರ್ ಅಲ್ಲವಾ, ಒಬ್ಬ ದೊಡ್ಡ ರಾಜಕಾರಣಿ ಆಗಿ ಅವನ್ ತಾಂಡ ದೊಡ್ಡ ಸೀಟ್ ಮೇಲೆ ಕೂರ್ಸಿದ್ರು ಅದರಿಂದಲೂ ಶುರುವಾಗಿದೆ. ಐ ಮೀನ್ ಜಾತಿ ನೋಡಿನೇ ಟಿಕೆಟ್ ಕೊಡೋ ಹಂತಕ್ಕೆ ನಿಂತಿರ್ಬೇಕಾದ್ರೆ ಇನ್ನು ತಳಮಟ್ಟದಲ್ಲಿ ನಡೆಯಲ್ವ ನಾವು? ಈಗ ಒಂದು ರಾಜ್ಯ ಆಳುವಂತಹ ಆ ಪ್ರಬುದ್ಧ ರಾಜಕಾರಣಿಗಳೇ ಇನ್ನು ಅದರಲ್ಲೇ ಕೊಳತು ಹೋಯ್ತಿರ್ಬೇಕಾದ್ರೆ ಇನ್ನು ಹಳ್ಳಿಲಿರೋರು ಅಥವಾ ಆ ಜನರು ಇನ್ನೆಷ್ಟು ಇರ್ಬೇಕು ಆ ವಿಚಾರದಲ್ಲಿ? ಹೌದು, ತುಂಬಾ ಇದೆ. ಅದನ್ನ ಅವೆಲ್ಲ ಏನು ಮಾಡ್ಲಿಕ್ಕಲ್ಲ. ಬಟ್ ಏನಂದ್ರೆ ಆರಂಭದಲ್ಲಿ ಅವೆಲ್ಲ ಲೆಕ್ಕ ಹಾಕೊಂಡು ಸರ್ಟಿಫಿಕೇಟ್ಗಳು ನೋಡ್ಬಿಟ್ಟು ಶುರುವಾಗುವುದಲ್ಲ ಪ್ರೀತಿ. ಅದು ಮನಸ್ಸುಗಳ ಒಪ್ಪಂದ, ಅದು ಹೊಂದಾಣಿಕೆ, ಅದು ನಮಗೋಸ್ಕರನೇ ಹುಟ್ಟು ಬಂದಿದ್ದಾರೆ ಅಂತ ಅದು ಅನ್ಸುತ್ತೆ. ಅದು ಯಾವುದೋ ಶಾಸ್ತ್ರ ಕೇಳಿ ಶುರು ಮಾಡೋದಲ್ಲ ಅದು, ಹೌದಲ್ಲ? ಏನು ಮಾಡ್ತೀರಿ, ಈ ಲೋಕದಲ್ಲಿ ಬದುಕ್ತಾ ಇರೋದ್ರಿಂದ ಕೆಲವು ಲೆಕ್ಕಾಚಾರಗಳು ಮೊದಲೇ ಇರಬೇಕು ನಮಗೆ.
ಹೌದೌದು ಈಗ ಅದು ಖಂಡಿತ. ತಪ್ಪು ಅಂತ ಮೇಲ್ನೋಟಕ್ಕೆ ಅನಿಸ್ಬೋದು, ಬಟ್ ನನ್ನ ಪ್ರಕಾರ ಜಾತಿ ಅಲ್ಲದೆ ಹೋದ್ರು ಕೆಲವೊಂದು ಮನೆತನದ ಲೆಕ್ಕಾಚಾರಗಳು ನಮಗೆ ಮೊದಲೇ ಇರ್ಬೇಕು. ಇಲ್ಲ ಅಂದರೆ ಹಚ್ಕೊಂಡ್ಬಿಟ್ಟು ನೀನೇನು ಈಗ ಆಯಿತು ವಿತ್ಡ್ರಾ ಮಾಡಿಕೊಂಡೆ, ಅವನಿಗೆ ತಡ್ಕೊಳಕಾಲ ಅವನೇನೋ ಮಾಡ್ಕೊಂಡ. ನಿನ್ನ ಬಗ್ಗೆ ಮಾತಾಡ್ತಿಲ್ಲ, ಬಟ್ ಒಂದು ಹಂತಕ್ಕೆ ಭರವಸೆ ಕೊಟ್ಟು ಆಸೆಗಳು ಹುಟ್ಟಿಸಿ ಕನಸುಗಳು ಕಟ್ಟಿಕೊಟ್ಟು ಅಲ್ಲೆಲ್ಲೋ ನನ್ನ ಮನೆಯವರು ಒಪ್ತಿಲ್ಲ ಅಂತ ಸಡನ್ನಾಗಿ ನೀನು ವಿತ್ಡ್ರಾ ಮಾಡಿಕೊಂಡಾಗ ಅವ್ನು ಸತ್ತು ಹೋಗ್ಬಿಟ್ರ ಕತೆ ಏನು? ಹೌದೌದು ಅದಕ್ಕೆ ಆರಂಭದಲ್ಲಿ ಲೆಕ್ಕಾಚಾರಗಳು ಇರಬೇಕು ನಮಗೆ. ಅಕಸ್ಮಾತ್ ಲೆಕ್ಕಾಚಾರ ಅದ್ರ ಪ್ರೀತಿ ಹಂಗಾಗುತ್ತೆ ಅಂತ ಅದು ಅನ್ಬೋದು, ಬಟ್ ಅದು ಎಮೋಷನಲ್ ಅಂದ್ಕೊಂಡು ಹೋದ್ರೆ ಅದು ಕಡೆಗೆ ಹಿಂಗಾಗುತ್ತೆ. ಮನೇಲಿ ಒಪ್ತಾರ, ನಾಳೆ ದಿನ ಏನು ಕತೆ, ಅವ್ರ ಮನೇಲಿ ಒಪ್ತಾರ, ಅಥವಾ ಈ ಜಾತಿನ ವಿಚಾರಗಳಲ್ಲಿ ನಮ್ಮ ಮನೆತನ ಅಥವಾ ಯಾರಾದರೂ ಅಷ್ಟೇ ನಮ್ಮ ಸುತ್ತಮುತ್ತ ನಮ್ಮ ಮನೆತನ ಎಷ್ಟು ಆಳವಾಗಿ ಬೇರ್ಬಿಟ್ಟಿದ್ದಾರೆ, ಬೇಕಾದ್ರೆ ಹತ್ತಿ ಕೊಲೆ ಮಾಡಿಬಿಡ್ತಾರೆ, ಜಾತಿ ಬಿಡೋಕೆ ತಯಾರಿರಲ್ಲ ಅನ್ನೋದು ಇವೆಲ್ಲ ನಾವು ನೋಡ್ಕೊಂಡು ಬಂದಿರ್ತೀವಲ್ಲವಾ. ಹೌದು ಸರ್. ಬಟ್ ಇರ್ಲಿ, ಏನು ಮಾಡ್ತೀರ ಪಾಪ, ನಿಮಗೆ ಅವತ್ತಿಗೆ ಭಾವನೆಗೆ ಬಹಳ ನಿರಾಳ ಅನ್ಸೆ ಅಥವಾ ಏನೋ ನಿಮಗೆ ಒಂದು ಪ್ರೀತಿ ಬಂದಿದೆ, ಮಾತಾಡಿದ್ದೀರಿ. ಬಟ್ ನಿಮ್ಮ ದೊಡ್ಡ ಗುಣ ತಾಯಿ ತಂದೆಯನ್ನು ಕಳ್ಕೊಂಡು ಒಂದು ಬದುಕನ್ನು ಒಂಟಿಯಾಗಿ ಸಿಂಗಲ್ ಪೇರೆಂಟಾಗಿ ನಡೆಸ್ತಾ ಇದ್ದಾರೆ, ಕಷ್ಟಪಟ್ಟು ಅಷ್ಟೋ ಇಷ್ಟೋ ನಮ್ಮನ್ನು ಓದಿಸಿದ್ದಾರೆ. ಇವತ್ತೇನೋ ಗೌರ್ಮೆಂಟ್ ಜಾಬ್ ಇರ್ಬೋದು, ಸಂಬಳ ಇರ್ಬೋದು, ಬಟ್ ನಾನು ತಾಯಿ ಅನ್ನೋ ದೈವದಕ್ಕೆ ಜಾತಿ ವಿಚಾರ ಏನಮ್ಮ ನೀನು ಜಾತಿ ಗೀತಿ ಅಂತ ಅಂದ್ಕೊಂಡು ನಮ್ಮ ಬುದ್ಧಿ ಇಲ್ಲ ಅದಿಲ್ಲ ಅಂತ ಹೇಳ್ಬೋದು, ಬಟ್ ಆಕೆಯ ಕಣ್ಣೀರು ಜಾತಿಯನ್ನು ಮೀರಿ ಇನ್ನೇನೋ ಇರ್ಬೋದು ಆ್ಯಕ್ಚುಲಿ. ಅಥವಾ ಹಿಂಗೆ ಮಾಡಿಬಿಟ್ರಲ್ಲ, ಗಂಡ ಇಲ್ಲ ಅಥವಾ ನನ್ನನ್ನು ಹಿಂಗೆ ಮಾಡಿಬಿಟ್ಟು ಹೋಗ್ಬಿಟ್ಲಲ್ಲ ಅನ್ನೋದು ಇದೆಯಲ್ಲ, ಆ ಕಣ್ಣೀರಿನ ಪ್ರತಿಫಲ ಇದೆಯಲ್ಲ, ಅದು ನಿನ್ನ ಜೀವನ ಪೂರ್ತಿ ಉಣ್ಬೇಕಾಗುತ್ತೆ. ಹೌದು ಸರ್. ಹಾಗಾಗಿ ಪರವಾಗಿಲ್ಲ. ಇವಾಗ ಮದ್ವೆ ಆದ್ರೂ ಕೂಡ ಈ ಕಡೆ ನಾನು ಆ ಕಡೆನೂ ಚೆನ್ನಾಗಿರಲ್ಲ, ಇಲ್ಲೂ ಚೆನ್ನಾಗಿರಲ್ಲ. ದುರಂತ. ಹೌದು ಹೌದು, ಎಷ್ಟೋ ಹೆಣ್ಮಕ್ಳು ಕಡೆಗೆ ಹಂಗೆ ಮಾಡ್ಕೊಂಡಿದ್ದಾರೆ. ಹುಮ್ಮಸ್ಸಲ್ಲಿ ಹೋಗ್ಬಿಡ್ತಾರೆ, ಯಾವನು ಲೆಕ್ಕಾಚಾರ ಮಾಡಲ್ಲ, ಕಡೆಗೆ ಅದು ಇಲ್ಲ ಇದು ಇಲ್ಲ ಅನ್ನಂಗೆ. ಇರ್ಲಿ, ನಿಮ್ಮ ದೊಡ್ಡ ಗುಣ ನಿಮ್ಮ ತಾಯಿ ಕುರಿತಾಗಿ ನೀವು ಕಾಳಜಿ ಮಾಡಿದ್ದೀರಿ. ಅಂಡ್ ನೀವು ಯಾಕಂದ್ರೆ ಸುಮ್ಮನೆ ಯಾವುದೋ ಒಂದು ಪುಟ್ಟ ಕೆಲ್ಸಕ್ಕೆ ಹೋಗಿ 4 ರೂಪಾಯಿ ದುಡಿದ್ರೆ ತಲೆ ನಿಲ್ಲಲ್ಲವ. ಏನು ಒಂಚೂರು ಒಂದು 10,000 ರೂಪಾಯಿ ಸಂಬಳ ಬಂದರೆ ನನ್ನ ನೀನು ಯಾರು ಟಚ್ ಮಾಡೋಂಗಿಲ್ಲ ಅಂತಾರೆ. ಎಷ್ಟೋ ಹುಡುಗಿರು ನಾನು ನೋಡಿದ್ದೀನಿ, ಎಷ್ಟೋ ತಾಯಿ ತಂದೆದಿರು ಅತ್ತೆ ಮಾವಂದಿರು ಬಂದು ನಮ್ಮ ಸೊಸೆ ಕೆಲ್ಸಕ್ಕೆ ಹೋಗಿ ಶುರು ಮಾಡಿದಾಗ್ಲಿಂದ ನಮ್ಮ ಮಾತೇ ಕೇಳಲ್ಲ ಸರ್, ಗಂಡನ ಮಾತು ಕೇಳಲ್ಲ, ಮೆರಿತಾಳೆ ಸರ್, ಏನೊಂದು 10-15 ಸಾವಿರ ಬಂದ್ರೇ. ಅಂಥದ್ರಲ್ಲಿ ನೀವೊಂದು ಗೌರ್ಮೆಂಟ್ ಜಾಬ್ ಒಂದು ಸಂಬಳ ಅಂತ ಬಂದಾಗಲೂ ಕಡೆಗೆ ಧರ್ಮಕ್ಕೆ ಬಂದು ನಿಂತ್ಕೊಂಡೆ ಅಥವಾ ಒಂದು ಹಿರಿದಾದ ಆದರ್ಶವನ್ನು ಕಚ್ಚಿಕೊಂಡೆ, ನಿನ್ನ ಕೆಲವು ಸುಖಗಳನ್ನು ಏನೋ ಕಾರಣ ಖುಷಿಯನ್ನು ತ್ಯಾಗ ಮಾಡಿದೆ ಅಂದಾಗ ಗೊತ್ತಿಲ್ಲ, ಇದು ನಿಮ್ಮನ್ನು ಬಹಳ ದೂರ ಖುಷಿಯಾಗಿಡುತ್ತೆ. ಇವತ್ತಿಗೇನು ಸ್ವಲ್ಪ ನೋವು ಇರ್ಬೋದು, ಏನು ತೊಂದರೆ ಇಲ್ಲ. ನಾವು ಅಲ್ಪಕಾಲದ ನೋವನ್ನು ಸಹನೆ ಮಾಡದೆ ಹೋದರೆ ದೀರ್ಘಕಾಲ ದುಃಖ ಅನುಭವಿಸಬೇಕಾಗುತ್ತೆ. ಅದಕ್ಕೆ ಅಲ್ಪಕಾಲದ ನೋವನ್ನು ಸಹನೆ ಮಾಡಬೇಕು, ಕೆಲವೊಮ್ಮೆ ದೀರ್ಘಕಾಲದ ಸಂತೋಷಕ್ಕೋಸ್ಕರ. ನೀವು ತೆಗೆದುಕೊಂಡಿರೋ ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪ ಬೇಡ. ಮತ್ತೆ ನೀವು ಅಲ್ಲೇ ಕೆಲಸ ಮಾಡೋರು ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಬಟ್ ಆ ಭಾವನೆಗಳು ಮತ್ತೆ ಮತ್ತೆ ಚಿಗುರ್ಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ. ಓಕೆ, ಏನೇ ಆದರೂ ಒಂದು ರಾಜಮಾರ್ಗ ಅಂತ ಇದೆ ಎಲ್ಲದಕ್ಕೂ. ಓಕೆ, ಇನ್ನೊಂದು ಪ್ರೀತಿ ಆಗೋದು ಬೇಡ ಅಂತ ನಾನು ಹೇಳಲ್ಲ, ಅಥವಾ ಇನ್ನೊಂದು ಮದುವೆ ಆಗೋ ವಿಚಾರದಲ್ಲಿ ಇಲ್ಲ. ಬಟ್ ಮನೆಯವ್ರನ್ನೆಲ್ಲ ಒಪ್ಪಿಸಿ ಅಥವಾ ಏನೋ ನಿಮ್ಮ ಮನೆತನದ ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ, ಆ ಪ್ರಕಾರವಾಗಿ ನೋಡಿ, ಒಳ್ಳೆಯದಾಗುತ್ತೆ. ಬಟ್ ಆ ಹುಡುಗನಿಗೂ ಒಳ್ಳೇದಾಗಲಿ. ಅಲ್ಲೇ ಇರೋದ್ರಿಂದ ಬಿಡು ಫ್ರೆಂಡ್ ಆಗಿರೋಣ ಅಂದ್ಕೊಂಡು ಹೋಗಿ ಕೆಲವೊಮ್ಮೆ ಮತ್ತೆ ಅದೇ ಬಂಧನದೊಳಗಡೆ ಸಿಗಾಕೊಳ್ತಾ ಇರ್ತೀರ. ಆ ಬಗ್ಗೆ ಎಚ್ಚರವಾಗಿರ್ಬೇಕು. ಬೇಡ, ಬಿಕಾಸ್ ಅವ್ರುನು ಅವ್ರ ಮನೇಲೂ ಒಬ್ನೇ ಮಗ, ಅವರು ಚೆನ್ನಾಗಿರ್ಲಿ ಅವರು. ನಿಜ, ಆಗ್ಲಿ ಬಹಳ ಖುಷಿ ಆಯ್ತು. ತಾಯಿ ಆರೋಗ್ಯವಾಗಿದ್ದಾರಾ? ಹಾ ಸರ್, ಚೆನ್ನಾಗಿದ್ದಾರೆ. ನಿಮ್ಮ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ ಸರ್? ಓ, ಚೆನ್ನಾಗಿದ್ದಾರವ್ವ. ಬಹಳ ಖುಷಿ ಆಯ್ತು ಸರ್ ಮಾತಾಡಿ. ಆಕ್ಚುಲಿ ನಾನು ಸರ್ ತುಂಬಾ ಖುಷಿ ಆಯ್ತು. ಹೇಳಿ ಏನು ಹೇಳ್ತಿದ್ರಿ? ನನಗೆ ಇದು ಏನು ಗುರುವಾರ ಶನಿವಾರನೇ ಕಾಲ್ ತಗೋಬೇಕು ಅಂತ ಗೊತ್ತಿರ್ಲಿಲ್ಲ. ಸೋಮವಾರ, ಗುರುವಾರ, ಮಂಗಳವಾರ ಟ್ರೈ ಮಾಡ್ತಿದ್ದೆ ತುಂಬಾ. ಓಕೆ, ಕಾಲ್ ಹತ್ಲಿಲ್ವಲ್ಲ, ಆಮೇಲೆ ಚೆಕ್ ಮಾಡಿಕ್ಕೆ ಶನಿವಾರ ತಗೋಬಹುದು ಅಂತ. ಆಕ್ಚುಲಿ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ನಿಮ್ಮ ಹತ್ರ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಬಹಳ ಸಂತೋಷ. ಎಲ್ಲಿ ಒಂದು ಹಾಡು ಹೇಳಿ ನೋಡೋಣ. ಬರಲ್ಲ ತಗೊಳಪ್ಪ.
ಟೀಚರ್ ಆದವ್ರಿಗೆ ಎಲ್ಲ ಗೊತ್ತಿರ್ಬೇಕಮ್ಮ ಮರಿ. ಸುಮ್ಮನೆ ಪಾಠ ಮಾಡಿ ಬಂದ್ರೆ ಆಗಲ್ಲ, ಮಕ್ಳಿಗೆ ಫ್ರೀಯಾಗಿ ಹಾಡೆಲ್ಲ ಹೇಳ್ಕೊಡ್ಬೇಕು ನೀವು. ನೆಕ್ಸ್ಟ್ ಟೈಮ್ ಪಕ್ಕ ಆಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಒಂದೆರಡು ಸಲ ಹೇಳ್ಬಿಡಿ. ಇಲ್ಲ ಸರ್, ಬರೋದಿಲ್ಲ. ಹೋಗಿ ಲವ್ ಫೇಲ್ಯೂರ್ ಆಗಿರೋದ್ಕಾರ ಒಂದು ಹಾಡು ಹೇಳಿ. ಲವ್ ಫೇಲ್ಯೂರ್ ಆಗಿರೋದ್ಕಾರ ಒಂದು ಹಾಡು ಹೇಳಿ. ಇಲ್ಲ ಮೊನ್ನೆ ಒಮ್ಮೆ ಯಾರಿಗೊಬ್ರಿಗೆ ಹಿಂಗೆ ಲೈವಲ್ಲಿ ಒಬ್ಬ ಹುಡುಗ ಫೋನ್ ಮಾಡಿದ್ದ, ಪಾಪ ಒಂದು ಹಾಡು ಹೇಳ ಅಂದ್ಬಿಟ್ಟೆ ಮಿಸ್ ಆಗಿ. ಜನಗಣ ಮನ ಶುರು ಮಾಡಿ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ಎದ್ದೇಳ್ಬೇಕಾ ಕೂತ್ಕೋಬೇಕಾ, ನನ್ನ ಇಯರ್ಫೋನ್ ಬೇರೆ ಅಲ್ಲಿವರೆಗೂ ಎಟ್ಕಲೆ ಎದ್ನಿ. ಅವ್ರು ಪಾಪ ಸುಮ್ಮನೆ ಹಿಂಗೆ ಹುಮ್ಮಸ್ಸಲ್ಲಿ ಆಯ್ತು ಫೋನ್ ಇಡ್ತಾವನೆ ಪಾಪ ಖುಷಿ ಪಡಿಸೋಣ ಅಂತ ಒಂದು ಹಾಡು ಹೇಳ ಅಂದ್ಬಿಟ್ರೆ, ನಾನೇ ಅದು ಭಕ್ತಿಗೀತನೋ ಏನೋ ಒಂದು ಹಾಡ್ತಾರೆ ಅಂದರೆ ಜನಗಣಮನ ಅದಿ ಅಂತ ಶುರು ಮಾಡ್ಬಿಟ್ಟು ಹಂಗೆ ನೀವು ಹಂಗೆ ಹೇಳ್ಬಿಟ್ಟಿರ ಮಿಸ್ ಆಗಿ. ಒಂದು 2 ಸಲ ಹೇಳಮ್ಮ, ಮತ್ತೆ ನೋಡಿ ಇಂಥ ಅವಕಾಶಗಳು ಸಿಗಲ್ಲ ನಿಮಗೆ. 2 ಸಲ ಹೇಳ್ಬಿಡಿ. ಫಿಲಂ ಸಾಂಗ್ ಹೇಳ್ಬೇಕಾ ಸರ್? ಯಾವುದಾದ್ರೂ ಓಕೆ, ಫಿಲಮ್ದಾದ್ರೆ ಇಟ್ಸ್ ಓಕೆ. ಆಮೇಲೆ ಮತ್ತೆ ನೀವು ಜನಗಣಮನದಿ ಹೇಳ್ಬಿಟ್ಟಿರಾ. ಫಿಲ್ಮ್ ಸಾಂಗ್ ಹೇಳಿ, ಏನು ನೋ ಪ್ರಾಬ್ಲಮ್. ಯಾವ ಹಾಡು ನಿಮ್ಮ ಫೇವ್ರೇಟು? ನೋ ನಾಚಿಕೆ, ನೋ ನಾಚಿಕೆ ಹೇಳ್ಬೇಕು ಚೆನ್ನಾಗಿ, ಖುಷಿಯಾಗಿ ಹೇಳಿ, ಇವೇನು ಪರವಾಗಿಲ್ಲ. ಶ್ರುತಿ ತಪ್ಪಾದರೂ, ಸ್ವರ ತಪ್ಪಾದರೂ, ಸಾಹಿತ್ಯ ತಪ್ಪಾದರೂ ನೋ ಪ್ರಾಬ್ಲಮ್. ಫಸ್ಟ್ ಹೇಳಿ ನಿಮ್ಮ ಫೇವ್ರೇಟ್ ಹಾಡು ಯಾವುದು? ಫೇವ್ರೇಟ್ ಹಾಡ ಹಂಗೇನಿಲ್ಲ ಸರ್, ಬಿಕಾಸ್ ಇದು ತಾಯಿ ಶಾರದೆ ಹಾಡ್ಲಾ. ಆಯ್ತು ಹಾಡಿ. ಮಕ್ಳಿಗೆ ಹೇಳ್ಕೊಟ್ಟಿದ್ದೆ, ಅದನ್ನೇ ಹಾಡ್ತೀನಿ. ವೆರಿ ಗುಡ್ ವೆರಿ ಗುಡ್, ಹೇಳಿ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾರ್ತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾರ್ತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸಮ್ಮತಿ ಸೌಖ್ಯದಾತೆ. ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸಮ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾರ್ತೆ ನಮೋಸ್ತುತೆ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಅಳಿಸು, ಶಾಂತಿಯ ನೆಲೆಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾರ್ತೆ ನಮೋಸ್ತುತೆ. ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ, ನಿನ್ನ ಕರುಣೆಯ ಬೆಳಗಲಮ್ಮ, ಬಾಳನು ಬೆಳಗಮ್ಮ. ನಮ್ಮ ಕೋರಿಕೆ ಆಲಿಸಮ್ಮ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾರ್ತೆ ನಮೋಸ್ತುತೆ. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯ ನಿಮ್ಮ ನಡೆಸು, ವಿದ್ಯೆಯ ಕಲಿಸು, ಆಸೆ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾರ್ತೆ ನಮೋಸ್ತುತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸಮ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಲ್ತಿದ್ದೀರಿ. ಗೊತ್ತಿಲ್ಲ ಗೊತ್ತಿಲ್ಲ ಅಂತೀರಿ. ಇಲ್ಲ ಸರ್, ಮಕ್ಳಿಗೆ ಹೇಳ್ಕೊಡ್ತೀರಾ? ಹಾ ಸರ್, ಮಕ್ಳಿಗೆ ಏನಾದ್ರು ಪ್ರೋಗ್ರಾಮ್ಸ್ ಇದ್ದಾಗ ಕೆಲವೊಂದ್ಸತಿ ಹೇಳ್ಕೊಡ್ತೀನಿ. ಓಕೆ, ಒಂದು ಫಿಲ್ಮ್ ಸಾಂಗ್ ಹಾಡಿ ಈಗ. ಫಿಲಂ ಸಾಂಗ್ ಬರಲ್ಲ ಸರ್. ತಗೊಳಪ್ಪ.
ಎರಡು ಸಾಲ ಹೇಳಿ, ಫಿಲ್ಮ್ ಸಾಂಗ್ ಹೇಳಿ, ಕೇಳ್ತಿರೋರು ಕಿವಿ ಪಾವನ ಆಗ್ಬಿಡ್ಬೇಕು ಹಂಗೆ. ಸರ್ ಇದನ್ನೇ ಹಾಡಿದ್ವಿ ಅಷ್ಟು ನಾನು. ಇನ್ನು ಓಕೆ, ಇದು ಚೆನ್ನಾಗಿದೆ, ಭಾಳ ಚೆನ್ನಾಗಿ ಹೇಳಿದ್ರಿ ಅಂಡ್ ಶ್ರುತಿಬದ್ಧವಾಗಿ ಹೇಳಿದ್ರಿ. ಒಂದು ಸಿನಿಮಾ ಹಾಡಿ ಹೇಳ್ಬಿಡಿ. ಯಾವ್ದು ಅಂತ ಹೇಳಿ ಸರ್ ನೋಡೋಣ ನೀವೇ. ಯಾವ್ದು ಅಂತ ಹೇಳಿದ್ರೆ ಅದನ್ನ ಹೇಳೋವಷ್ಟು ಶಕ್ತಿ ಇದೆಯಾ ನಿಮ್ಗೆ? ಸಿಂಪಲ್ ಆಗಿರೋದು ನೀವೇ ಹೇಳಿ, ನನ್ಗೆ ಯಾವ್ದು ತಲೆ ಓಡ್ತಿಲ್ಲ. ಟೀಚರ್ 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 ಯಾವ್ದು ಹೇಳಿ ಟೀಚರ್ಗೆ? ಟೀಚರ್ ಶಬ್ದ ಓಕೆ, ಅರಳುವ ಹೂಗಳು ಬರುತ್ತಾ? ಇಟ್ಸ್ ಓಕೆ, ನೀವೇ ಸೆಲೆಕ್ಟ್ ಮಾಡಿ. ಹೂಗಳೇ. ಟೇಕ್ ಯುವರ್ ಓನ್ ಟೈಮ್. ಏನ್ ಲಿರಿಕ್ಸ್ ಬರೀತಾ ಇದ್ದೀರಾ? ಇಲ್ಲ ಸರ್, ನೋಡ್ತೀನಿ ಲಿರಿಕ್ಸ್. ಅನ್ಕಂಡೆ ಬರ್ಗಿರ್ಬಿಟ್ಟು ಹೊಸ ಅಡ್ಗಿಡಿ ಅದನ್ನ ಮಾಡ್ತಿದ್ದೀರಾ ಅಂತ. ಹೇಳಿ, ಆಯ್ತು. ಹರಳುವ ಹೂಗಳೇ ಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിന്റെ ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ, ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು, ಹರಡುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಅಷ್ಟೇ ಸರ್. ಚರಣ ಚರಣ ಅದು ಮುಂದಿಂದ ಮದ್ದಿದೆಯಲ್ಲ ಅದೊಂದು. ಹೌದು ಸರ್. ನೋವು ನಲಿವು ಅನ್ನೋದು ಅಥವಾ ಸಮಥಿಂಗ್ ಈ ತರ ಮದ್ದಿದ್ದಲ್ಲಿ ಏನೋ ಬರುತ್ತೆ. ನೋವು ನಲಿವು ಅನ್ನೋದು ಬಾಳ ರೈಲ ಕಂಬಿಗಳು ನಡುವೆ ನಮ್ಮದಿ ಪಯಣ, ನಗುತ್ತ ಸಾಗು ಹಗಲಿರುಳು, ಏನ ಬರಲಿ ಬಾಳಿರಲಿ ಗೆಳೆಯ ಒಂದು ಜೊತೆ ಇರಲಿ, ಏಳು ಬೀಳು ಎಲ್ಲ ದಾಟಿ ಏಳುತ್ತೀವಿ ನಾವುಗಳು, ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ, ನಾವೆಲ್ಲರೂ ಎಂದು ಒಂದೇ ಆ ದೇವರ ಸೃಷ್ಟಿಯಲ್ಲಿ, ಬಾಳಿಗೊಂದು ಅರ್ಥವಿದೆ ಹೆಜ್ಜೆಗೊಂದು ದಾರಿ ಇದೆ, ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಲಿ, ಮನವೇ ಓ ಮನವೇ ನೀ ಬದಲಾಗು, ಏನೇ ಸಾಧನೆಗೂ ನೀ ಮೊದಲಾಗು, ಹರಡುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിന്റെ ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ, ಮನವೇ ಓ ಮನವೇ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಹೆಂಗ ಬಹಳ ಚೆನ್ನಾಗಿ ಹೇಳಿದ್ರಿ. ನೋಡಿ ಅದನ್ನ ತುಂಬಾ ಸರಿ ಕೇಳಿದೀರಾ ಅನ್ಸುತ್ತೆ, ಅದಕ್ಕೆ ರಾಗಬದ್ಧವಾಗಿ ಹಾಡದ್ರಿ. ಬಹಳ ಚೆನ್ನಾಗಿತ್ತು. ಸ್ಕೂಲಲ್ಲೂ ಕೂಡ ಮಾಡ್ಸಕ್ ಟ್ರೈ ಮಾಡಿದ್ದಾರೆ, ನಾನು ಹಾಡಿರ್ಲಿಲ್ಲ ಯಾವತ್ತು. ನೋಡಿ ನಂಗೆ ನಾವು
ಹೆಂಗೆ ನಾವು ನಿಜ ಸೂಪರ್. ಆ? ನಿಜ ನನ್ಗೆ ಖುಷಿ ಆಗ್ತಿದೆ ನಾನ್ ಹಾಡ್ತಿದ್ದೀನ ಅಂತ. ಇಲ್ಲ, ಈ ಎಪಿಸೋಡ್ ನೀವೇ ವಾಪಸ್ ಕೇಳ್ತಿರಲ್ಲ, ಅವಾಗ ನೋಡಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಹೌದಾ? ನಿಜ ನಿಜ ಚೆನ್ನಾಗಿತ್ತ ಸರ್. ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಮಧ್ಯೆ ನಾನು ಬಾಯಿ ಹಾಕ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ, ಬಟ್ ನೀವು ಶ್ರುತಿಬದ್ಧವಾಗಿ ಹಾಡ್ತಾ ಇದ್ರಿ. ಇಲ್ಲ ಇಲ್ಲ ಸರ್. ಓಕೆ, ನಾನು ನಿಮ್ಮೆಲ್ಲರಿಗೋಸ್ಕರ ಒಂದೆರಡು ಎಸ್ಪೆಷಲಿ ನಿಮಗದು ನನಗೋಸ್ಕರ ಕೇಳಿದ ಹಾಡಿದ್ರಲ್ಲ, ಹಾಗಾಗಿ ನಾನು ನಿಮಗೋಸ್ಕರ ಹಾಡ್ತೀನಿ, ಕೇಳಿಸ್ಕೊಳ್ಳಿ. ಓಕೆ ಓಕೆ ಸರ್. ಒಲವೆಂಬಲತೆಯು ತಂದಂತ ಹೂವು, ಮುಡಿಯೇರೆ ನಲಿವು, ಮುಡಿಜಾರೆ ನೋವು, ಕೈಗೂಡಿದಾಗ ಕಂಡಂತ ಕನಸು, ಅದೃಷ್ಟದಾಟ ತಂದಂತ ಸೊಗಸು, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ, ನೂರೊಂದು ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ, ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು, ಎದೆಯಲ್ಲಿ ಉಳಿದಿದ್ದು 301, 3 ಗಂಟಲ್ಲಿ ಬಾಳ ನಂಟು, ಕೇಳಿ ಪಡೆದಾಗ ಸಂತೋಷ ಉಂಟು, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ, 101 ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಲಮ್ಮ ಎಂದು, ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ, 101 ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ, ಆನಂದದಿಂದ, ಆನಂದದಿಂದ. ಎಸ್, ನೀವು ತುಂಬಾ ನನಗೆ ಚೆನ್ನಾಗಿತ್ತು. ಹಾಡಿದ್ರಲ್ಲ, ಅದಕ್ಕೆ ನಿಮಗೆ ಇದನ್ನ ಟ್ರಿಬ್ಯೂಟ್. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗ್ಲಿ. ನೋಡಿ, ಅದರಲ್ಲಿ ಸಾಲಿದೆ, ನೀವೆಂದು ಇರಬೇಕು ಸಂತೋಷದಿಂದ. ಚೆನ್ನಾಗಿರ್ಬೇಕು ನೀವು. ಒಳ್ಳೇದಾಗ್ಲಿ, ಬಹಳ ಖುಷಿ ಆಯ್ತು. ಹೌದು ಸರ್. ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಹಾ, ಒಳ್ಳೆ ಹುಡುಗ ಸಿಗಲಿ, ಬದುಕು ಚೆನ್ನಾಗಿರ್ಲಿ, ಮಕ್ಕಳಿಗೆ ಚಂದ ಪಾಠ ಮಾಡ್ತಾ ಇದ್ದೀರಾ, ಆ ಪುಣ್ಯ ನಿಮ್ಮನ್ನು ಯಾವತ್ತೂ ಕಾಯುತ್ತೆ. ಮಕ್ಕಳೊಂದಿಗೆ ಪ್ರೀತಿಯಿಂದ ನಡ್ಕೊಳ್ಳಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲವ. ಶುಭವಾಗ್ಲಿ. ಥ್ಯಾಂಕ್ ಯು ಸರ್. ಖುಷಿ ಆಯ್ತಾ? ಮತ್ತೆ ಕಾಲ್ ಮಾಡ್ತೀನಿ ಸರ್ ಯಾವಾಗಾದ್ರೂ. ಖಂಡಿತ ಮಾಡಿ. ಖುಷಿ ಆಯ್ತಾ? ತುಂಬಾ ತುಂಬಾ ಖುಷಿ ಆಯ್ತು ಸರ್. ಆ? ಆಗ್ಲಿ, ತುಂಬಾ ಒಳ್ಳೇದಾಗ್ಲಿ, ಖುಷಿ ಆಯ್ತು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಥ್ಯಾಂಕ್ ಯು ಸರ್. ನೋಡಿ ಪಾಪ ಆಕೆ ಹೇಳಬೇಕು ಅಂತ ಬಂದಿರಲ್ಲ, ಹಂಗೆ ಮಾತಾಡಿಸಿ ಹೋಗೋಣ ಅಂತ ಬಂದಿರ್ತಾರೆ. ನಾ ಬಿಡ್ಬೇಕಲ್ಲ, ಕಥೆಯೆಲ್ಲ ಕೇಳಿಸ್ಬಿಡಿ ಆತಗೆ. ಶುಭವಾಗಲಿ.